ನೋಡಿ ದಯಮಾಡಿ ಹೋಗ್ತಾ ಇದ್ದಾರೆ, ಅದಾದ್ರೆ ಎತ್ಕೊಂಡು ಹೋಗಬಾರ್ದು, ಗೊಂದಲ ಆಗ್ತದೆ. ದಯಮಾಡಿ ಚೇರ್ ಎತ್ಕೊಂಡು ಹೋಗ್ಬಾರ್ದು ಸರ್. ನಿಮಗೆ ಸಾಕಷ್ಟು ಚೇರ್ಗಳಲ್ಲಿದೆ, ಯಾರೋ ಸಹ ಹಾಗೆ ಚೇರ್ಗಳನ್ನು ತೆಗೆದುಕೊಂಡು ಹೋಗಬಾರ್ದು. ಈಗ ಸಂಗೀತ ಕಚೇರಿಯವರ ಪ್ರಧಾನಮಂತ್ರಿ ಅಭ್ಯರ್ಥಿಯಾದಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಅಭ್ಯರ್ಥಿಯಾದ ನಂತರ ಪ್ರಥಮ ಬಾರಿಗೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಕೋರಿ, ಅವರಿಗೆ ಸ್ವಾಗತವನ್ನ ಕೋರಬೇಕು ಅಂತ ಹೇಳಿ ಬೆಂಗಳೂರಿನ ಪ್ರಮುಖ ನಾಯಕರಿಗೆ ನಾನು ಕೋರ್ತಾ ಇದ್ದೇನೆ ಮತ್ತು ಸನ್ಮಾನ್ಯ ಆರ್ ಅಶೋಕ್ ಮತ್ತು ಅನಂತ್ ಕುಮಾರ್ ಅವರಿಗೂ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಆ 10 ರೂಪಾಯಿ ಏನ್ ಮಾಡ್ತೀರಿ ಅಂತ ಹೇಳಿ, ಅದಕ್ಕೆ ನಾವು ಮೊನ್ನೆ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. नागरिकों ने 17ನೇ ತಾರೀಕು ನವೆಂಬರ್ ತಿಂಗಳಲ್ಲಿ ಬಂದಿರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಬಂದಿರೋ ಉದ್ದೇಶ ಏನಂತ ಹೇಳಿದ್ರೆ, ಈ ದೇಶ ಇವತ್ತು ಮುಳುಗುತ್ತಿರುವ ಹಡಗಾಗಿದೆ. ಈ ಮುಳುಗುತ್ತಿರುವ ಹಡಗನ್ನು ಸರಿಯಾದ ದಡದಲ್ಲಿ ಸೇರಿಸುವುದಕ್ಕೆ ಸೂಕ್ತವಾದ ಒಬ್ಬ ವ್ಯಕ್ತಿ ಬೇಕು. ಆ ವ್ಯಕ್ತಿ ನರೇಂದ್ರ ಮೋದಿ ಅಂತ ನಮ್ಮ ಅಭಿಪ್ರಾಯ. ಇವತ್ತಿನ ಜಾತ್ಯತೀತ, ನಾವು ಜಾತ್ಯತೀತ ಪಕ್ಷದವರು ಜಾತ್ಯತೀತ ಅಂತ ಹೇಳ್ಕೊಳ್ತಾ ಮತ ಬ್ಯಾಂಕ್ಗಳನ್ನ ಮಾಡ್ಕೊಂತ ಒಂದು ವಿಚಾರದಲ್ಲಿ ಇಡೀ ಭಾರತ ದೇಶ, ಏಷ್ಯಾ ಖಂಡದಲ್ಲೇ ಸೋಲಾರ್ ಸಿಸ್ಟಮ್ನಲ್ಲಿ ರೈತರಿಗೆ 24 ತಾಸು ಕರೆಂಟ್ ಕೊಡ್ತಕ್ಕಂಥ ನರೇಂದ್ರ ಮೋದಿ ಅವರು ಸತತ ಬಾರಿಗೆ 4ನೇ ಬಾರಿಗೆ ಗುಜರಾತಿನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿ ಆ ರಾಜ್ಯವನ್ನು ಮರಳುಗಾಡಿನ ರಾಜ್ಯವನ್ನೇ ಸಮೃದ್ಧಿಯಾಗಿ ಮಾಡಿದ್ದಾರೆ. ಇಡೀ ದೇಶವನ್ನೇ ಅವ್ರ ಕೈ ಕೊಟ್ರೆ ಅವರು ಯುವಕರನ್ನು ಸಮೇತ ಸೇರಿ ಈ ದೇಶವನ್ನು ಸರಿಯಾದ ದಾರಿಗೆ ಸೇರಿಸ್ತಾರೆ ಅಂತ ಹೇಳಿ ನಮ್ಮ ಅಭಿಪ್ರಾಯ. ಹಾಗಾಗಿ ಈ ದೇಶಕ್ಕೆ ಉತ್ತಮವಾದ ಒಬ್ಬ ದಕ್ಷತೆ ಇರತಕ್ಕಂಥ ನಾಯಕತ್ವ ಬೇಕಾಗಿದೆ. ಆ ಎಲ್ಲ ಗುಣಗಳು, ಆ ಎಲ್ಲ ಲಕ್ಷಣಗಳು ಸರ್ವ ಧರ್ಮೀಯರನ್ನು ಕರೆದುಕೊಂಡು ಹೋಗಿರ್ತಕ್ಕಂಥ ಒಂದು ಸಾಮರ್ಥ್ಯ ಇರತಕ್ಕಂಥದ್ದು ದಾಮೋದರ್ ನರೇಂದ್ರ ಮೋದಿ ಅವರಿಗೆ ಮಾತ್ರ ಸಾಧ್ಯ ಅಂತ ಹೇಳಕ್ಕೆ ನಾವೀಗ ಇಷ್ಟ ಪಡ್ತಾ ಇದ್ದೇವೆ. ಜೊತೆಗೆ ದೇಶ ಮಾರಕೊಂಡಿರೋದಕ್ಕಿಂತ ಚಾ ಮಾರುವ ವ್ಯಕ್ತಿನೇ ಉತ್ತಮ ಅಂತ ಹೇಳಿ ನಾವು ಈ ಒಂದು ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳ್ತಾ ಇದ್ದೇವೆ. ಚಾ ಮಾರುವ ವ್ಯಕ್ತಿನೇ ಸೂಕ್ತ, ದೇಶ ಮಾರುವ ವ್ಯಕ್ತಿ. ಭಾರತ್ ಮಾತಾ ಕಿ